ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಎಲ್ಲಿ ನೋಡಿದರೂ ಸೈಬರ್ ಕ್ರೈಮ್. ಮೊಬೈಲ್ ಮುಟ್ಟಿದರೆ ಸಾಕು ದುಡ್ಡು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಕಷ್ಟಪಟ್ಟು ದುಡಿಯೋಕ್ಕಾಗದೇ ಇರೋ ಕಳ್ಳನ ಮಕ್ಕಳು ಸೈಬರ್ ಕ್ರೈಮ್ನ ಒಂದು ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಶಾರ್ಟ್ಕಟ್ನ ದುಡ್ಡು ಮಾಡೋಕ್ಕೋಗಿ ಜನ ಅವ್ರು ದುಡ್ಡು ಕಳ್ಕೊತಾ ಇದ್ದಾರೆ. ಇನ್ನು ಕೆಲವು ಮುಗ್ಧ ಜನರಿಗೆ ಅದ್ರ ಬಗ್ಗೆ ಏನೂ ಅರಿವೇ ಇಲ್ಲ, ಆದರೂ ದುಡ್ಡು ಕಳ್ಕೊತಾ ಇದ್ದಾರೆ. ಈ ರೀತಿ ಸೈಬರ್ ಫ್ರಾಡ್ನಿಂದ ನೀವೇನಾದರೂ ದುಡ್ಡು ಕಳ್ಕೊಂಡು 1930 ಕಾಲ್ ಮಾಡಿದ್ರೆ ನಿಮ್ಮ ಹಣ ವಾಪಸ್ ಸಿಗುತ್ತಾ? ವಿಷಯ ತುಂಬಾ ಇದೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಹೀಗೆ ಸೈಬರ್ ಫ್ರಾಡಿಂದ ನೀವೇನಾದರೂ ದುಡ್ಡು ಕಳ್ಕೊಂಡ್ರೆ ಇಮ್ಮಿಡಿಯೇಟಾಗಿ 1930ಗೆ ಕಾಲ್ ಮಾಡಿ. ಯಾವುದೇ ಕಾರಣಕ್ಕೂ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ನೀವು ಕಾಲ್ ಮಾಡಿದ ತಕ್ಷಣ ಅವರು ದುಡ್ಡನ್ನ ಹೇಗೆ ಕಳ್ಕೊಂಡ್ರಿ ಅಂತ ಕೇಳಲ್ಲ, ದುಡ್ಡಿಗೆ ಎಷ್ಟು ಕಳ್ಕೊಂಡ್ರಿ ಅಂತ ಕೇಳ್ತಾರೆ. ನೀವು ಎಷ್ಟು ಬೇಗ ಸೈಬರ್ ಕ್ರೈಮ್ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡ್ತೀರೋ ಅಷ್ಟು ನಿಮ್ಮ ಹಣ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಇಲ್ಲ ಅಂತಂದರೆ ಅದು ತಿರುಪತಿ ಉಂಡಿಗೆ ಆಗ್ತಂಗೆ ಲೆಕ್ಕ. ಸೈಬರ್ ಕ್ರೈಮ್ ಸಿಬ್ಬಂದಿ ಒಂದು ಸಲ ನಿಮ್ಮ ಕಾಲಿಗೆ ರೆಸ್ಪಾನ್ಸ್ ಮಾಡಿದಾದಮೇಲೆ ನಿಮಗೆ ಒಂದು ವಾಟ್ಸಪ್ ನಂಬರ್ನ ಕಳಿಸ್ಕೊಡ್ತಾರೆ. ಆ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್, ನಿಮ್ಮ ಅಕೌಂಟಿಂದ ಯಾವ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಎಲ್ಲ ಆಗಿದೆ ಆ ಅಕೌಂಟ್ ಡೀಟೇಲ್ಸ್ನ ನೀವು ಆ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಡೀಟೇಲ್ಸ್ ಕಳಿಸಿದ ನಂತರ ಸೈಬರ್ ಕ್ರೈಮ್ ಅವರು ಒಂದು ಅಕ್ನಾಲೆಜ್ಮೆಂಟ್ನ ರೆಡಿ ಮಾಡ್ತಾರೆ. ನೀವು ಎಲ್ಲ ಡೀಟೇಲ್ಸ್ ಕೊಟ್ಟ ಮೇಲೆ ಸೈಬರ್ ಕ್ರೈಮ್ ಅವರು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ನ ಕೊಡ್ತಾರೆ. ವೀಕ್ಷಕರೇ, ನಾವು ಕಾಲ್ನಲ್ಲಿ ಅಥವಾ ಆನ್ಲೈನ್ ವೆಬ್ಸೈಟ್ನಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿದೋಗಲ್ಲ. ಇಲ್ಲಿಂದ ನಮ್ಮ ಕೆಲಸ ಶುರುವಾಗುತ್ತೆ. ನೀವು ಕಾಲ್ ಮಾಡಿ ಏನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿರ್ತೀರ ಆ ಕಂಪ್ಲೇಂಟ್ ಕಾಪಿ, ಅಕ್ನಾಲೆಜ್ಮೆಂಟು, ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಕೌಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸ್ನ ತಗೊಂಡು ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಬೇಕಾಗುತ್ತೆ. ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಅಡ್ರೆಸ್ ಹೇಳಿರ್ತೀರ ಅದೇ ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನೀವು ರಿಟರ್ನ್ ಕಂಪ್ಲೇಂಟ್ನ ಕೊಡಬೇಕು. ಆ ರಿಟರ್ನ್ ಕಂಪ್ಲೇಂಟ್ ಜೊತೆಗೆ ನೀವೇನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿರ್ತೀರ, ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೆಲ್ಲ ಪ್ರೊಸೆಸ್ ಆದಮೇಲೆ ಅವರು FIRನ ರಿಜಿಸ್ಟರ್ ಮಾಡಿ ನಿಮ್ಮನ್ನು ಅಲ್ಲಿಂದ ಕಳಿಸ್ತಾರೆ. ಇದೆಲ್ಲ ಆದ ನಂತರ ಸೈಬರ್ ಕ್ರೈಮ್ ಬ್ರಾಂಚ್ ಅವರು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಬ್ಯಾಂಕಿಂದ ಯಾವ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಆ ಬ್ಯಾಂಕಿಗೆ ನೋಟಿಸನ್ನು ಕಳಿಸಿ ಆ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಸ್ತಾರೆ. ಒಂದು ಸಲ ಆ ಅಕೌಂಟು ಫ್ರೀಸ್ ಆದರೆ ಯಾವುದೇ ಕಾರಣಕ್ಕೂ ಅವರು ಆ ಅಕೌಂಟಿಂದ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಸಪೋಸ್ ನೀವೇನಾದ್ರು 1 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡು ಆ ಅಕೌಂಟಲ್ಲಿ ಅವರು ದುಡ್ಡನ್ನು ಡ್ರಾ ಮಾಡದೆ 1 ಲಕ್ಷ ರೂಪಾಯಿ ಹಾಗೆ ಇದ್ದರೆ ಫ್ರೀಸ್ ಮಾಡಿದ ಮೇಲೆ ಆ ಅಮೌಂಟು ನಿಮಗೆ 100% ವಾಪಸ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಅಕೌಂಟ್ ಫ್ರೀಸ್ ಆಗೋಕ್ಕಿಂತ ಮುಂಚೆ ಅವರೇನಾದರೂ ದುಡ್ಡನ್ನು ಡ್ರಾ ಮಾಡಿಬಿಟ್ಟಿದ್ರೆ ನಿಮಗೆ ದುಡ್ಡು ಸಿಗೋ ಚಾನ್ಸಸ್ ತುಂಬ ಕಡಿಮೆ. ಫ್ರಾಡ್ ಮಾಡಿರೋರ ಅಕೌಂಟು ಫ್ರೀಸ್ ಆದಮೇಲೆ ಸೈಬರ್ ಕ್ರೈಮಿಂದ ಮತ್ತೆ ನಿಮಗೆ ಕಾಲ್ ಬರುತ್ತೆ. ಅವ್ರು ನಿಮಗೆ ಎಷ್ಟು ದುಡ್ಡು ಫ್ರೀಸ್ ಆಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾರೆ. ಫ್ರೀಸ್ ಆಗಿರೋ ಅಮೌಂಟ್ ಡೀಟೇಲ್ಸ್ ಸಿಕ್ಕಿದ ತಕ್ಷಣ ನೀವು ಒಬ್ಬರು ಲಾಯರ್ನ ಕನ್ಸಲ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಆ ಫ್ರೀಸ್ ಅಮೌಂಟ್ಗೆ ಒಂದು ಕೋರ್ಟ್ ಆರ್ಡರ್ ಕಾಪಿನ ಮಾಡಿಸ್ಬೇಕಾಗುತ್ತೆ. ಈ ಕೋರ್ಟ್ ಆರ್ಡರ್ ಕಾಪಿ ಮಾಡಿಸೋಕ್ಕೆ ಲಾಯರು ಮಿನಿಮಮ್ 15,000 to 25,000 ರೂಪಾಯಿನ ಫೀಸ್ ತಗೊಳ್ತಾರೆ. ಕಳ್ಕೊಂಡಿರೋ ದುಡ್ಡನ್ನ ಪಡ್ಕೊಳ್ಳೋಕ್ಕೆ ಮತ್ತೆ ಇಲ್ಲಿ ನೀವು ದುಡ್ಡು ಕಳ್ಕೊಬೇಕಾಗುತ್ತೆ. ಕೋರ್ಟ್ ಆರ್ಡರ್ ಕಾಪಿ ನಿಮ್ಮ ಕೈ ಸಿಕ್ಕಿದ ತಕ್ಷಣ ನೀವು ಅದನ್ನು ನಿಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಅವರು ಅದನ್ನು ಬ್ಯಾಂಕ್ಗೆ ಕಳಿಸ್ತಾರೆ. ಆ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡು ಫ್ರೀಸ್ ಆಗಿತ್ತು ಆ ದುಡ್ಡು ವಿತಿನ್ 1 ವೀಕಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಇನ್ ಕೇಸ್ ಫ್ರಾಡ್ ಮಾಡಿರೋರ ಅಕೌಂಟಲ್ಲಿ ಯಾವುದೇ ಥರ ದುಡ್ಡಿಲ್ಲ ಅಂತಂದರೆ ಸೈಬರ್ ಕ್ರೈಮ್ ಅವರು ಆ ಅಕೌಂಟಿಂದ ಬೇರೆ ಅಕೌಂಟಿಗೆ ಏನಾದ್ರು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಇನ್ ಕೇಸ್ ಫ್ರಾಡ್ ಮಾಡಿರೋ ಅಕೌಂಟಲ್ಲಿ ಯಾವುದೇ ಥರ ದುಡ್ಡಿಲ್ಲ ಅಂತಂದರೆ ಆ ಅಕೌಂಟಿಂದ ಬೇರೆ ಅಕೌಂಟ್ಗೆ ಏನಾದ್ರು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ ಸೈಬರ್ ಕ್ರೈಮಿಂದ ಚೆಕ್ ಮಾಡ್ತಾರೆ. ಹೀಗೆ 2 ಬೆನಿಫಿಷರಿ ಅಕೌಂಟ್ನ ಸೈಬರ್ ಕ್ರೈಮಿಂದ ಚೆಕ್ ಮಾಡ್ತಾರೆ. ಆ 2 ಬೆನಿಫಿಷರಿನಲ್ಲಿ ನಿಮ್ಮ ದುಡ್ಡಿಲ್ಲ ಅಂತಂದರೆ ನಿಮಗೆ ದುಡ್ಡು ಯಾವುದೇ ಕಾರಣಕ್ಕೂ ವಾಪಸ್ ತಲುಪಲ್ಲ. ವೀಕ್ಷಕರೇ, ದುಡ್ಡು ಮಾಡೋಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲಿಲ್ಲ. ಹಾಗೆ ಶಾರ್ಟ್ಕಟ್ನಲ್ಲಿ ನಮಗೇನಾದರೂ ದುಡ್ಡು ಬರ್ತಿದೆ ಅಂತಂದರೆ ಅಲ್ಲಿ ಏನಾದರೂ ಮೋಸ ನಡೀತಿದೆ ಅಂತಲೇ ಅರ್ಥ. ಸೊ ಎಲ್ಲರೂ ಸೇಫ್ ಆಗಿರಿ, ಕಷ್ಟಪಟ್ಟು ದುಡ್ಡನ್ನು ಯಾರೂ ಕಳ್ಕೊಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾರು ಮರಿಬೇಡಿ. ಮತ್ತೆ ಸಿಗೋಣ.